ನಂದು ಖಾಸಗಿ ಪ್ರವಾಸ ಯಾವ ಗೌರ್ಮೆಂಟ್ ಪ್ರವಾಸನೂ ಇಲ್ಲ. ನನ್ನ ಕುಟುಂಬದ ಸಮೇತ ನನ್ನ ಕೆಲಸ ಇತ್ತು, ವೈಯಕ್ತಿಕವಾದ ಕೆಲಸ, ಅದಕ್ಕೆ ಹೋಗಿದ್ದೆ ಅಷ್ಟೇ. ಅಮೆರಿಕದ ಅಧ್ಯಕ್ಷರ ಚುನಾವಣೆಯಲ್ಲೂ ಕೂಡ ಆ ವಿಚಾರಕ್ಕೂ ಹೋಗಿದ್ರಿ ಅನ್ನೋ ಎಲ್ಲ ಸುಳ್ಳು. ನಾನು ಹೋಗಿದ್ದ ಊರಲ್ಲಿ ಎಲೆಕ್ಷನ್ ನಡೀತಾ ಇತ್ತು, ಹೆಂಗ್ ನಡೀತದೆ ಸಭೆ ಅಂತ ನೋಡ್ಕೊಂಡ್ ಬಂದಿದ್ದೆ ಅಷ್ಟೇ. ಭೇಟಿ ಆಗಿಲ್ಲ ಸರ್? ನಾನು ಯಾರನ್ನೂ ಭೇಟಿ ಮಾಡಿದ್ದೆ. ಅಲ್ಲಿ ವಿದೇಶಕ್ಕೆ ಹೋದಾಗ ಅಲ್ಲಿ ನೋಡಿದಾಗ ಅಲ್ಲಿ ಸಿಸ್ಟಮ್ ಏನು ಅನಿಸ್ತು ಸರ್ ನಿಮಗೆ? ಯಾವ ಥರ? ಅದೆಲ್ಲ ನಾನು ಬೆಂಗಳೂರಲ್ಲಿ ಮಾತಾಡ್ತೀನಿ, ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿ. ಅಲ್ಲಿ ಭಾಳ ಕಲಿಯೋದಿದೆ. ಅಲ್ಲಿ ಉತ್ಸಾಹ, ಯುವಕರು, ಆಸಕ್ತಿ, ಚುನಾವಣಾ ಪದ್ಧತಿ ಇವೆಲ್ಲ ಕೂಡ ಭಾಳ ಕಲಿಯೋದಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು, ಬಟ್ ಭಾಳ ಕಲಿಯೋದಿದೆ. ಅದೆಲ್ಲ ಬೇರೆ ಟೈಮಲ್ಲಿ ಮಾತಾಡ್ತೀವಿ. ತಾವು ಅಲ್ಲಿದ್ದಾಗ ಇಲ್ಲಿ ಕೆಲವೊಂದು ಕಡೆ ಗಲಭೆಗಳಾಯ್ತು, ತಾವು ತಿಳ್ಕೊಂಡಿರ್ತೀರಿ. ನಾಗಮಂಗಲ ಮಂಗಳೂರು ಆಗಿರ್ಬೋದು, ಅಲ್ಲಿ ಕೆಲವು ಕಿಡಿಗೇಡಿಗಳು ಬೆಂಕಿ ಹಚ್ಚಿರೋಂಥದ್ದು ಎಲ್ಲ CC ಕ್ಯಾಮ್ರಲ್ಲಿ ರೆಕಾರ್ಡ್ ಆಗಿರೋಂಥದ್ದು ಸಾಕಷ್ಟು ಹಾನಿಯಾಗಿದೆ. ಏನು ಹೇಳಕ್ ಬಯಸ್ತೀರಿ ಸರ್? ಸರ್ಕಾರ ಕೂಡಲೇ ಕ್ರಮ ಕೈಗೊಂಡಿದೆ. ಯಾರೇ ತಪ್ಪಿಸ್ರನ್ನ ಶಿಕ್ಷೆ ಮಾಡುವಂಥ ಕೆಲಸ, ಕ್ರಮ ಕೈಗೊಳ್ಳುವಂಥ ಕೆಲಸ ಸರ್ಕಾರ ಮಾಡ್ತದೆ. ನಮ್ಮ ಪೊಲೀಸ್ ಇಲಾಖೆ, ಸಂಬಂಧಪಟ್ಟಂಥ ಮಂತ್ರಿಗಳು ಎಲ್ಲ ಮಾಡ್ತಾರೆ. ರಾಜಕಾರಣ ಮಾತ್ರ ಮಾತಾಡ್ತಾರೆ, ಅದು ತಲೆ ಸಕ್ರಿಯವಾಗಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ಮಾಡ್ತಿದ್ದಾರೆ. ಅವ್ರದ ಕೈವಾಡ ಇದೆ. ಅವರು BJP ಯಾವಾಗಲೂ ಆರೋಪ ಮಾಡ್ತಾ ಇರ್ತಾರೆ, ಎಲ್ಲರ ಮೇಲೂ ಮಾಡ್ತಾರೆ. ಯಾರ ಮೇಲೆ ಹಲ್ಲೆ ಆಗಿದೆ ಅವರನ್ನ A1 ಮಾಡಿದ್ದಾರೆ, ಯಾರು ಹಲ್ಲೆ ಮಾಡಿದ ಅವರನ್ನ A24. ನನಗದು ಮಾಹಿತಿ ಇಲ್ಲ, ನನಗೆ ಮಾಹಿತಿ ಇಲ್ಲ. ಬಾಂಗ್ರಾ ವಲಸಿಗರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ನನಗೆ ಮಾಹಿತಿ ಇಲ್ಲ. ಸೆಂಟ್ರಲ್ ಜೈಲಲ್ಲಿ ಸರ್ 17 ಮೊಬೈಲ್ಗಳು ಸಿಕ್ಕು, ಒಂದು ಲಾಂಗ್ ಸಿಕ್ತು. ಇಷ್ಟೆಲ್ಲ ಆದ್ರೂ ಕೂಡ ಅವ್ರ ವಿಚಾರವಾಗಿ ಈಗ ಯಾಕಂದ್ರೆ ದಿನ ಇವತ್ತು ಕೂಡ ಆಡಿಯೋವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಚೆಲುವರಾಜ್ ಅವರು ಹೇಳ್ತಾರೆ. ಸೊ ಅವರು ಈಗ ಇಲ್ಲ, ನನಗೆ ಇನ್ನೂ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ನಾನು ಬೆಳಗಿನ ಜಾವ 5 ಗಂಟೆ 4:15 ಗಂಟೆಗೆ ಬಂದಿದ್ದು. ನನ್ನ ಪೇಪರ್ ನೋಡೋಕ್ಕೂ ಆಗಿಲ್ಲ. ಸ್ವಲ್ಪ ಇನ್ನು ನನಗೆ ನಿದ್ರೆ ಸ್ವಲ್ಪ ಪ್ರಾಬ್ಲಮಲ್ಲಿ ಇದ್ದೀನಿ. ಇದೆಲ್ಲ ನೋಡ್ಬಿಟ್ಟು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.